ಪ್ರತಿಯೊಬ್ಬ ಪತ್ನಿಗಿರಬೇಕಾದ ಸದ್ಗುಣಗಳು. ಪತ್ನಿ ಮನೆ ಕೆಲಸದಲ್ಲಿ ಚುರುಕಾಗಿರಬೇಕು. ಮಧುರವಾದ ಮಾತುಗಳನ್ನು ಆಡಬೇಕು. ತನ್ನ ಪತಿಯನ್ನು ಪ್ರೀತಿಸಬೇಕು ಮತ್ತು ಪತಿಯ ಮಾತುಗಳನ್ನು ಗೌರವಿಸುವಂತಹ ಪತ್ನಿಯು ಸುಲಕ್ಷಣ ಹಾಗೂ ಸರ್ವಗುಣ ಸಂಪನ್ನ ಪತ್ನಿಯಾಗಿರುತ್ತಾಳೆ. ಪತ್ನಿಯು ಅತ್ತೆ ಮಾವಂದಿರ ಜೊತೆ ಹೊಂದಿಕೊಂಡು ಹೋಗಬೇಕು. ತನ್ನ ತಂದೆ ತಾಯಿಗೆ ಕೊಡುವಷ್ಟು ಗೌರವ ಕೊಟ್ಟು ನೋಡಿಕೊಳ್ಳಬೇಕು. ಅತ್ತೆ ಮಾವ ಕೂಡ ಇದೇ ರೀತಿ ಇರಬೇಕು. ಮನೆಗೆ ಬರುವ ಅತಿಥಿಗಳನ್ನು ಭೇದ ಭಾವ ಮಾಡದೆ ಆದರದಿಂದ ಸ್ವಾಗತಿಸುವ ಗುಣವನ್ನು ಹೊಂದಿರಬೇಕು. ಚಾಡಿ ಹೇಳುವ ಸ್ವಭಾವವನ್ನು ಹೊಂದಿರಬಾರದು. ಗಂಡನೊಂದಿಗೆ ಸಂಯಮದಿಂದ ಮಾತನಾಡಬೇಕು. ಪತಿ ಕೂಡ ಹೀಗೆ ಮಾತನಾಡಬೇಕು. ಪತಿ ಕೂಡ ಹೀಗೆ ಅನುಸರಿಸಬೇಕು. ಅಲ್ಪ ಸಂಪನ್ಮೂಲಗಳಿದ್ದರೂ ಮನೆಯನ್ನು ಶಾಂತಿಯಿಂದ ನಿರ್ವಹಿಸಬೇಕು. ಗಂಡ ತಪ್ಪು ಮಾಡಿದರೆ ಸರಿದಾರಿಗೆ ತರುವಂತಹ ಬುದ್ಧಿ ಇರಬೇಕು. ಬೆಳಗ್ಗೆ ಬೇಗ ಎದ್ದೇಳುವ ಹವ್ಯಾಸವಿರಬೇಕು. ದೇವರಲ್ಲಿ ಭಕ್ತಿ ಇರಬೇಕು. ಮನೆಯನ್ನು ಸದಾ ಸ್ವಚ್ಛವಾಗಿ ಇಡಬೇಕು. ಹಣೆಯಲ್ಲಿ ಕುಂಕುಮ ಇರದೇ ಇರಬಾರದು. ಸಂಜೆಯ ಸಮಯದಲ್ಲಿ ಕಣ್ಣೀರು ಹಾಕಬಾರದು. ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೆ ಸ್ವಲ್ಪ ತುಂಬಿದೆ ಎಂದು ಹೇಳಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು. ಸುಮಂಗಲಿಯರು ಕಪ್ಪು ವರ್ಣದ ಬಟ್ಟೆಗಳನ್ನು ಧರಿಸಬಾರದು. ರಾತ್ರಿ ಹೊತ್ತು ಊಟ ಮಾಡದೆ ಮುನಿಸಿಕೊಂಡು ಮಲಗಬಾರದು. ಪತ್ನಿಯು ತನ್ನ ಗಂಡ ಹಾಗೂ ಮಕ್ಕಳನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ಕೊನೆಯದಾಗಿ, ಪತಿಯ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುವ ಪತ್ನಿಯನ್ನು ಪ್ರತಿಯೊಬ್ಬ ಪತಿಯು ಇಷ್ಟಪಡುತ್ತಾರೆ. ಅವರನ್ನು ಪತಿವ್ರತಾ ಪತ್ನಿ ಎಂದು ಕರೆಯಲಾಗುತ್ತದೆ. ಗಂಡನ ತಪ್ಪು ವಿಷಯಗಳನ್ನು ಸಹ ಪರಿಗಣಿಸಬೇಕು ಎಂಬುದು ಇದರ ಅರ್ಥವಲ್ಲ. ಗಂಡ ಏನಾದರೂ ತಪ್ಪು ಮಾಡಲು ಹೋದರೆ ಅವನನ್ನು ತಡೆದು ಸರಿಯಾದ ಮಾರ್ಗವನ್ನು ತೋರಿಸುವುದು ಕೂಡ ಅವಳ ಕರ್ತವ್ಯ ಆಗಿರುತ್ತದೆ. ಇವೆಲ್ಲ ಪಾಯಿಂಟ್ಸ್ ಪತ್ನಿಗೆ ಮಾತ್ರವಲ್ಲ, ಪತಿಗೂ ಅನ್ವಯಿಸುತ್ತದೆ. ಈ ಎಲ್ಲ ಗುಣಗಳನ್ನು ಹೊಂದಿರುವ ಪತ್ನಿಯನ್ನು ಪಡೆದ ಪತಿಯನ್ನು ಅದೃಷ್ಟವಂತ ಎಂದು ಕರೆದರೆ ತಪ್ಪಿಲ್ಲ. ನಿಮ್ಮ ಪತ್ನಿಯಲ್ಲಿ ಈ ಗುಣಲಕ್ಷಣಗಳು ಇದೆಯಾ? ಇದ್ದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.